ಸುಮಾರು ಲೇಟಾಗಿ ಬಂದಿರೋಂಥ ಕೆಲವರು ಜ್ಯೋತಿಷಿಗಳೆಲ್ಲ ಇದ್ದಾರೆ. ಶ್ರೀಮತಿ ವನಜಾ ಮೇಡಮ್ ಆಗಲಿ, ಅಲ್ಲ ಡಾಕ್ಟರ್ ಮಧುಸೂದನ್ ಅವರಾಗಲಿ, ಅಥವಾ ಪ್ರದೀಪ್ ಯೋಗಿ ಆಗಲಿ, ಇವರೆಲ್ಲರೂ ಬಂದಿದ್ದಾರೆ, ನಿಧಾನಕ್ಕೆ ಬಂದಿದ್ದಾರೆ. ಆದರೆ ಕಾರ್ಯಕ್ರಮಗಳು ಬಂದಿರುವಂಥದ್ದು ಇನ್ನೂ ಗೊತ್ತಿಲ್ಲದವರು ಎಷ್ಟೋ ಜನ ಕಣ್ಣು ಕಾಣಿಸ್ತಿರೋಂಥವ್ರೆಲ್ಲ ಇದ್ದಾರೆ. ಅವ್ರಿಗೆಲ್ಲರೂ ನಮ್ಮ ಗುರುಕುಲಗಳ ವತಿಗಳಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ಅವಕಾಶ ಸಿಕ್ಕಿದಾಗ ಅವ್ರನ್ನೂ ಕರೆದು ಅವ್ರ ಹತ್ರ ಒಂದು 2 ಹಿತನುಡಿಗಳನ್ನ ಹೇಳಿಸೋದಕ್ಕೆ ನಾವು ಪ್ರಯತ್ನವೂ ಮಾಡ್ತೀವಿ. ಇದು ಸಮಯಕ್ಕೆ ಸಂಬಂಧಪಟ್ಟು ಆದರೆ ಪ್ರತಿಯೊಬ್ಬರಿಗೂ ಗೌರವಾರ್ಪಣೆ ಇದ್ದೆ. ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರಿಗೂ ಉನ್ನತ ರೀತಿಯಲ್ಲಿ ಸತ್ಕಾರವನ್ನು ಮಾಡ್ತೀವಿ. ತಾವು ಕೂತಿರೋ ಜಾಗದಲ್ಲೇ ತಮಗೆ ಎಲ್ಲವೂ ಸಿಗುತ್ತೆ. ತಾವು ಯಾರೋ ವೇದಿಕೆ ಮೇಲೆ ಬಂದು ಇಲ್ಲಿ ಗಜಾಗೊಂದಲ್ಲಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕೂತಿರೋ ಜಾಗದಲ್ಲೇ ಎಲ್ಲ ಸೌಲಭ್ಯಗಳು ತಮಗೆ ಸಿಗುತ್ತೆ. ಆ ಥರ ವ್ಯವಸ್ಥೆಯನ್ನು ಅನುಭವಸ್ಥರು ಮಾಡಿದ್ದಾರೆ. ಅದರಿಂದ ಶಾಂತ ರೀತಿಯಲ್ಲಿ ಯಾವ ರೀತಿಯಲ್ಲಿ ತಾವು ಇದ್ದೀರಿ ಅದೇ ರೀತಿಯಲ್ಲಿ ಇರ್ಬೋದು. ಮತ್ತು ಈ ಸಮಯದಲ್ಲಿ ಒಂದು ಸೂಚನೆ ಕೊಡ್ತಾಯಿದ್ದೀವಿ. ನಮ್ಮ ಸಾಹೇಬರು ಬರೆದಿರುವಂಥದ್ದು ಸರ್ವತೋಭದ್ರ ಚಕ್ರವಾಗಲಿ, ಅಷ್ಟಮಂಗಲ ಪ್ರಶ್ನೆಯ ಸಂಬಂಧಿತ ಪುಸ್ತಕಗಳು ಹೊರಗಡೆ ಮಾರಾಟಕ್ಕಿದೆ. ಇವತ್ತಿನ ವಿಶೇಷ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ಪುಸ್ತಕದ ರಿಯಾಯಿತಿ ದರದಲ್ಲೂ ಮಾರಾಟ ಮಾಡೋದಕ್ಕೂ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ರಾಮಾಂಜ ಗುರುಕುಲದಿಂದ ಪ್ರಚಲಿತವಾಗಿರೋಂಥ ಒಂದು 7 ಪುಸ್ತಕಗಳನ್ನು ಸಹಿತ ನಾವು ಅಲ್ಲಿ ಇಟ್ಟಿದ್ದೀವಿ. ತಮ್ಮಂಥ ಎಲ್ಲರೂ ಅದನ್ನು ಸಹಕರಿಸಿ ತಗೊಂಡಾಗ ಮಾತ್ರ ನಮ್ಮ ಥರ ಸಣ್ಣ ಪುಟ್ಟ ಗುರುಕುಲ ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಆಗುತ್ತೆ, ಬಿಟ್ಟು ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ. ಯಾವುದೇ ಕಾರ್ಯಕ್ರಮ ದೇಣಿಗೆ ಇಲ್ಲದೆ ಕಾರ್ಯಕ್ರಮ ನಡೆಯೋದಿಲ್ಲ. ಸಹಾಯ ಯಾರೊಬ್ಬರು ಮಾಡಬೇಕು, ದುಡ್ಡು ತಗೊಂಡೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ದುಡ್ಡು ಇಲ್ಲದೇ ಉಚಿತವಾಗಿ ಮಾಡ್ತೀವಿ. ಆದರೆ ನಾವು ಉಚಿತ ಮಾಡೋಕ್ಕಾಗಲ್ಲ, ನಮಗೂ ಯಾರೊಬ್ಬರು ಸಹಾಯ ಮಾಡ್ತಾರಲ್ವ. ಸೊ ಅದರಿಂದ ಅದನ್ನು ಅನ್ಯತಾ ಯಾರೂ ಭಾವಿಸೋಕ್ಕೆ ಹೋಗಬೇಡಿ. ಹಾಂ, ಮತ್ತು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗಲೂ ಸಹಿತ ನಾವು ಯಾರನ್ನೂ ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ಆದರೆ ಯಾರಿಗಾದ್ರೂ ಕೊಡಬೇಕು ಅಂತ ಇಚ್ಛೆ ಇದ್ದಾಗ ನಮ್ಮ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ತಮ್ಮ ಪರವಾಗಿ ಏನೋ ತಮಗೇನಾಗುತ್ತೋ ಆ ಕಾಣಿಕೆಯನ್ನು ಅವರು ಸಮರ್ಪಣೆ ಮಾಡಬಹುದು. ಅದನ್ನು ನಾವು ನಿಗೂಢವಾಗಿ ಇಟ್ಕೊಂಡಿರ್ತೀವಿ. ಯಾರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಸೊ ನೀವು ಪುಸ್ತಕಗಳು ತಗೊಳ್ಳೋ ಮುಖಾಂತರ ನಮಗೆ ಇನ್ನೂ ಕೆಲವು ಪುಸ್ತಕಗಳು ಬಿಡುಗಡೆ ಆಗುತ್ತವೆ. ಅದನ್ನು ಸಹಿತ ತಗೊಂಡು ಬರೆದಿರೋಂಥವ್ರಿಗೆ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ. ಮುಂದೆ ಪುಸ್ತಕಗಳು ಬರೆಯೋದಕ್ಕೆ ಅನುಕೂಲ ಆದಂಗೆ ಆಗುತ್ತೆ. ಈ ಸಮಯದಲ್ಲಿ ನಾನು ಇನ್ನೊಂದು ವಿಶೇಷವಾದ ಒಂದು ಮಾಹಿತಿಯನ್ನು ತಮಗೆ ಕೊಡ್ತೀನಿ. ಈಗ ಜಾತಕಗಳಲ್ಲಿ ನಾವು ಬಾಧಕಾಧಿಪತಿ ಅಂತ ಮಾತಾಡ್ತೀವಿ, ಬಟ್ ಬಾಧಕಾಧಿಪತಿಯ ಫಲವೇನು? ಬಾಧಕಾಧಿಪತಿ ಕೊಡುವಂಥ ಫಲದಲ್ಲಿ ಕೇವಲ ಬರೀ ಬಾಧೆಯನ್ನು ಮಾತ್ರ ಯೋಚನೆ ಮಾಡೋಕ್ಕೆ ಬಾಧಕಾಧಿಪತಿ ಎಂದರೆ ನಮಗೆ ಅನುಕೂಲ ಆಗುತ್ತೆ. -*+ ಅಂತ ಬಾಧಕಾಧಿಪತಿಯನ್ನು ಇಟ್ಕೊಂಡ್ಬಂದು ಸಂಗಾತಿಯ ಜನ್ಮ ನಕ್ಷತ್ರ ತಿಳಿಯೋಕ್ಕಾಗತ್ಯ ಆಗೋದಿಲ್ವ ಅನ್ನೋದು ಒಂದು ಪ್ರಶ್ನೆ ನಿಮಗೀಗ. ಭಾಳ ವಿಶೇಷವಾದಂಥ ಅಂಶ ಇದು. ಬಾಧಕಾಧಿಪತಿ ಮುಖಾಂತರ ಸಂಗಾತಿಯ ಜನ್ಮ ನಕ್ಷತ್ರನ ಮೊದಲನೇ ನಾವು ತಿಳಿಯಬಹುದು ಅನ್ನೋದನ್ನು ಜ್ಯೋತಿಷಲ್ಲಿ ಒಂದು ಕಡೆ ಹೇಳುತ್ತೆ. ಅದಕ್ಕೆ ತಾವು ಉಪಯೋಗ ಮಾಡೋವಂಥದ್ದು ಧೂಮ ಉಪಗ್ರಹವನ್ನು ಉಪಯೋಗ ಮಾಡ್ಕೋಬೇಕು. ಧೂಮ ಅನ್ನೋದೊಂದು ಸಬ್ ಪ್ಲಾನೆಟ್, ಅದು ಉಪಗ್ರಹ. ಅದು ಆ ಗ್ರಹನ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಅದರ ಮುಖಾಂತರ ಬಾಧಕಾಧಿಪತಿ ಒಂದು ಸಂಬಂಧ ಕೊಟ್ಟಾಗ ಧೂಮ ಉಪಗ್ರಹ ಮುಂದೆ ಹುಟ್ಟುವಂಥ ಮಗು ಇಂಥ ಜನ್ಮ ನಕ್ಷತ್ರದಲ್ಲಿ ಹುಟ್ಟುತ್ತೆ ಅನ್ನೋದನ್ನು 100% ನಿಮಗೆ ಮಾಹಿತಿಯನ್ನು ಕೊಡೋಂಥದ್ದು ಪುಸ್ತಕ ಇದೆ. ರಾಮಾಂಜ ಗುರುಕುಲದಲ್ಲಿ ಮುದ್ರಣ ಆಗಿರೋಂಥ ಪುಸ್ತಕ ಅದು. ಅದೇ ಧೂಮ ಉಪಗ್ರಹ ಇಟ್ಕೊಂಡು ಬಾಧಕಾಧಿಪತಿ ಸಂಬಂಧ ಇಟ್ಕೊಂಡಾಗ ಮುಂದೆ ಬರೋವಂಥದ್ದು ಸಂಗಾತಿಯ ಜನ್ಮ ನಕ್ಷತ್ರ ಇಟ್ಕೋಬೋದು ನೀವು. ಅದೇ ಇದು ಕೃತಃಪುರುಷ ಕಾರಸ್ತು ದೈವಮೇಮಾನ ವರ್ತತೆ ನದೇವೇ ಕಿಂಚಿತ್ ಕಷ್ಟಚಿದ್ದಾತಮರ್ಹತೆ ಅಂತ ಭಾಗವತಲ್ಲಿ ಹೇಳೋ ಶ್ಲೋಕ ಪ್ರಕಾರ ನಾವು ಮಾಡುವಂಥ ಪ್ರತಿಯೊಂದು ಪ್ರಯತ್ನಕ್ಕೂ ಪರಮಾತ್ಮ ಸಹಕಾರ ಮಾಡ್ತಾನೆ ಅನ್ನೋದನ್ನೇ ಅರ್ಥ, ಶ್ಲೋಕದ ಅರ್ಥ. ವಿಶೇಷವಾಗಿ ಸಂಸ್ಕೃತ ಬರೋಲ್ಲ ಅಂತ ಅಂದ್ಕೊಳ್ಕೊಬೇಡಿ, ಅರ್ಥ ಇಷ್ಟೇ ಅದರಲ್ಲಿ. ಅಂದರೆ ಪ್ರಯತ್ನ ಮಾಡಿದಾಗ ಫಲ ಸಿಕ್ಕುತ್ತೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಏನಪ್ಪ ಸ್ವರ ಅಂದಾಗ ಮಾತಾಡೋದೇ ಒಂದು ಸ್ವರ. ಅವರು ನವರಸ ಅಂದರು, ಈಗ ಇವ್ರು ಬಂದು ಸ್ವರ ಅಂತಾರೆ. ಸ್ವರದ ಮುಖಾಂತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಅನ್ನೋದನ್ನು ಜ್ಯೋತಿಷಶಾಸ್ತ್ರದಲ್ಲಿ ಇದೆ. ಇದರಲ್ಲಿ ಹಿಂದೆ ಬಂದು ಜಯಲಕ್ಷ್ಮಿ ಅನ್ನೋರು ಸ್ವರ ಮುಖಾಂತರ ವ್ಯಕ್ತಿಯ ರೋಗ ನಿವಾರಣೆ ಮಾಡೋದಕ್ಕೆ ಅವರು ಭಾಳ ಬಳಸ್ತಾ ಇದ್ದರು. ಈಗಲೂ ಇದ್ದಾರೆ ಮೇಡಮು. ಒಳ್ಳೆಯ ಕಾರ್ಯಕ್ರಮ ಅಂತ ಅವನು ಕರೆದು ಮಾತಾಡ್ಸೋಣ. ಸೊ ಅದೇ ಥರ ಸ್ವರ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ವರವನ್ನು ಇಟ್ಟುಕೊಂಡು ತುಂಬ ವರ್ಷಗಳಾದಮೇಲೆ ಸ್ವರಕ್ಕೂ ಒಂದು ನಂಬರ್ ಕೊಟ್ಬಿಟ್ರು ಇವರು. ಈ ವಿಶೇಷ ಅಂತಾಗ ಇದೇನೆ.
ಸ್ವರವೇ ಬೇರೆ ಆದರೆ ನಂಬರು ಬೇರೆ. ಏಳೇ ಇರೋದೇ ಏಳೇ ನಂಬರೇ ಲೆಕ್ಕ ನಮಗೆ. 7 ಗ್ರಹಗಳೇ 7 ಸರಿಗಮ ಪದನಿ ಇಷ್ಟೇ. ಆ ಸ್ವರಕ್ಕೂ ಒಂದು ನಂಬರ್ನ ಕೊಟ್ಟು ಮಾತಾಡೋಕ್ಕೆ ಬಂದಿದ್ದಾರೆ ಶ್ರೀಮತಿ ಶಾರದಾಮಣಿ. ಹೆಸರೇ ಶಾರದಾ ಮನಸ್ಸಲ್ಲಿ ಏನೇನಿರುತ್ತೋ ನಮಗಂತೂ ಅರ್ಥ ಆಗೋದಿಲ್ಲ. ಶಾರದೆಯ ಬಂದು ತಮ್ಮ ಮನಸ್ಸಲ್ಲಿರುವಂಥದ್ದನ್ನು ತಾವು ತಿಳಿಸ್ತಾರೆ ಅಂತೇಳ್ಬಿಟ್ಟು ಬರಬೇಕು. ನಿಮ್ಮದು ಲಿಪಿಯಲ್ಲಿ ನನಗೆ ಬರಲಿಲ್ಲ, ಅದಕ್ಕೆ 10 ನಿಮಿಷ ಟೈಮು. ನಿರ್ಧರಿತ. ಶ್ರೀಮತಿ ಶಾರದಾಮಣಿಯವರು ಹಲವಾರು ಸಂಸ್ಥೆಗಳಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ವಿದ್ವತ್ತಲ್ಲಿ ಶಾಸ್ತ್ರಪೂರ್ಣಕವಾಗಿ ಮಂತ್ರಗಳ ಆಧಾರದ ಮೇಲೆ ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಇದು ವಿಭಿನ್ನವಾದಂತಹ ಒಂದು ಪ್ರಯತ್ನ, ಸಾಕಷ್ಟು ಕೆಲಸ ಮಾಡುತ್ತೆ. ಅರುಳನ್ ಸರ್ ಹೇಳಿದಾಗೆ ಮೊದಲನೇ ಅಕ್ಷರದಿಂದ ಮಂತ್ರ ಹೇಗೆ ಸಿದ್ಧಿ ಆಗುತ್ತೆ, ಅದೇ ರೀತಿ ಈ ಸ್ವರಜ್ಞಾನ ಇರಬೇಕು. ಯಾರು ಯಾವ ಥರ ಸ್ವರಗಳನ್ನ ಉಪಯೋಗಿಸ್ತಾರೆ, ಅದರಿಂದ ಏನು ಫಲ, ಅದ್ರ ಬಗ್ಗೆ ಈಗ ಮಾತಾಡ್ತಾರೆ. ವಿಸ್ತೃತವಾಗಿ ನಿಮ್ಮ ಹಸ್ತಪತಿಯಲ್ಲಿದೆ, ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ತಾರೆ ಮೇಡಮ್. ಶ್ರೀ ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪರಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆದಿಗುರು ಶಂಕರಾಚಾರ್ಯರಿಗೆ ವಂದಿಸುತ್ತಾ, ಹಾಗೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗುರುವರಣ್ಯರಿಗೂ, ಹಾಗೆ ಮುಂದೆ ಆಸೀನರಾಗಿರ್ತಂಥ ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೂ ವಂದಿಸುತ್ತಾ, ನಾನು ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ, ಸೌಂಡ್ ನ್ಯೂಮರಾಲಜಿ ಅಂತ. ಸೊ ಇಷ್ಟೊತ್ತು ಜ್ಯೋತಿಷ್ಶಾಸ್ತ್ರ ಅಂದರೆ ಒಂದು ಅಗಾಧವಾದ ಶಾಸ್ತ್ರ. ಇದನ್ನು ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳಿದರು ನನಗೆ. ಒಂದು ಸಮುದ್ರಕ್ಕೆ ಹೋಗ್ತೀಯ ನೀನು, ಜ್ಯೋತಿಷ್ಶಾಸ್ತ್ರ ಅಂದರೆ ನೀನು ಎಷ್ಟು ಬುಕ್ಸ ನೀರು ತೊಗೊತೀಯೋ ಅಷ್ಟೇ ನಿಂಗೆ ಲಭ್ಯ. ಇದೊಂದು ಸಮುದ್ರ ಇದ್ದಂಗೆ ಅಂತ. ಇದರಲ್ಲಿ ನಾವೆಲ್ಲ ಕಲ್ತ್ಬಿಟ್ವಿ, ನಾವು ಪಂಡಿತರು ಅನ್ನೋದು ಖಂಡಿತ ಸುಳ್ಳು. ಹಾಗೆಯೇ ನಾನು ಈ ದಿನ ಸಂಖ್ಯಾಶಾಸ್ತ್ರದ ಒಂದು ಸಣ್ಣ ಕಿರುಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸಂಖ್ಯೆಗಳಿಂದಲೇ ನಮ್ಮ ಜೀವನದ ರಹಸ್ಯ ತಿಳಿಯೋಕ್ಕಾಗುತ್ತಾ? ಆಗುತ್ತೆ, ಖಂಡಿತ ಆಗುತ್ತೆ. ಏಕೆಂದರೆ ಸಂಖ್ಯೆ ಇಲ್ಲದೆ ಜೀವನ ನಡೆಸೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ. ನಮ್ಮದೊಂದು ಡೇಟ್ ಆಫ್ ಬರ್ತ್, ಇವತ್ತು ಈ ಡೇಟಲ್ಲಿ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ, ಡೇಟ್ ಗೊತ್ತಾಗಬೇಕು, ಅದೇನು ನಂಬರ್ ಅಲ್ವಾ. ಆ ಥರ ನಂಬರ್ ಇಲ್ಲದೆ ನಾವು ಜೀವನ ನಡೆಸೋಕ್ಕಾಗಲ್ಲ. ಸಂಖ್ಯಾಶಾಸ್ತ್ರ ಅಂತ ತಗೊಂಡಾಗ ನಾನಿಲ್ಲಿ ಒಂದು ಮಹಾಭಾರತದ ಇನ್ಸಿಡೆಂಟ್ ಹೇಳ್ತೀನಿ. ಇಲ್ಲಿ ನಾನು ಅದನ್ನು ಬರೆದಿಲ್ಲ. ಏನಂದರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಆರಂಭವಾಗಿದ್ದು ಮಾರ್ಗಶಿರ ಶುದ್ಧ ಏಕಾದಶಿ ಪ್ರಾರಂಭವಾಗಿ ಮಾರ್ಗಶಿರ ಬಹುಳ ಅಮಾವಾಸ್ಯೆಗೆ ಮುಗಿಯುತ್ತೆ. ಸೊ ಅಲ್ಲಿಗೆ 18 ದಿವಸ ಆಗುತ್ತೆ. ನೋಡಿ ಇದೆಷ್ಟು ಒಳ್ಳೆ ತಾತ್ಪರ್ಯ ಇದೆ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏಕೆಂದರೆ ಮಾರ್ಗಶಿರ ಶುದ್ಧ ಏಕಾದಶಿ ಅಂದರೆ 5 ದಿವಸ, ಆಮೇಲೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ 13 ದಿವಸ ಬಂದಿರುತ್ತೆ ಆ ಸರಿ ಕುರುಕ್ಷೇತ್ರ ಯುದ್ಧ ನಡೆದಾಗ. ಇದೊಂದು ದಯವಿಟ್ಟು ಎಲ್ಲರೂ ತಿಳ್ಕೋಬೇಕು. ಸಾಮಾನ್ಯವಾಗಿ ಹುಣ್ಣಿಮೆಯಿಂದ ಅಮಾವಾಸ್ಯೆ 15 ದಿವಸ, 14 ದಿವಸ ಅಥವಾ 16 ದಿವಸ ಜಾಸ್ತಿ ಅಂದರೆ ಬರೋಕ್ಕೆ ಸಾಧ್ಯ ಇರೋದು. 13 ದಿವಸ ಬಂದಿದ್ದು ಕುರುಕ್ಷೇತ್ರ ಮಹಾಯುದ್ಧ ನಡೆದಾಗ ಮಾತ್ರನೇ. ದಯವಿಟ್ಟು ಎಲ್ಲರೂ ಅದನ್ನು ನೋಟ್ ಮಾಡ್ಕೊಳ್ಳಿ. ಆ ಥರ ಮತ್ತೆ ಏನಾದರೂ ರಿಪೀಟ್ ಆದರೆ 13 ದಿವಸ ಬಂದರೆ ಆಗ ಏನಾದರೂ ಒಂದು ಜಗತ್ತಲ್ಲಿ ಅತಿಶಯವಾದಂಥ ಒಂದು ಘಟನೆ ನಡೆಯೋ ಸಾಧ್ಯತೆ ಇರುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಈ 18 ದಿನ ಅಂತ ತೊಗೊಂಡಾಗ 1, 8 ಸೇರಿಸಿದಾಗ 9ನೇ ನಂಬರ್ ಬರುತ್ತೆ. ಸೊ ಸಂಖ್ಯೆ 18ರ ಒಂದು ವಿಶೇಷ ಮಹಾಭಾರತದಲ್ಲಿದೆ. ಹಾಗೆಯೇ ಭಗವದ್ಗೀತೆಯ ಅಧ್ಯಾಯಗಳೆಷ್ಟು ಮಹಾಭಾರತದಲ್ಲಿ? 18. ಸೊ ಅದು 1, 8 ಸೇರಿದಾಗ 9 ಆಗುತ್ತೆ. ಆಮೇಲೆ ಸಂಪೂರ್ಣ ಮಹಾಭಾರತದ ಒಂದು ಪರ್ವಗಳ ಸಂಖ್ಯೆ ಎಷ್ಟು? ಅದು 18. ಅದು ಕೂಡ 8, 1 ಸೇರಿದಾಗ 9 ಆಗುತ್ತೆ. ಹಾಗೆ ಇನ್ನು ಅಕ್ಷೋಹಿಣಿ ಸೇನಾ ಅಂತ ತಗೊಂಡಾಗ ನೀವು ಪಾಂಡವರ ಅಕ್ಷೋಹಿಣಿ ಸೇನಾ 7, ಕೌರವರ ಅಕ್ಷೋಹಿಣಿ ಸೇನಾ 11. ಸೊ ಅಲ್ಲೂ ಕೂಡ 18ರ ಒಂದು ಪ್ರಾಮುಖ್ಯತೆ ಬರುತ್ತೆ. ಅಂದರೆ 9 ಸಂಖ್ಯೆಯ ಒಂದು ಪ್ರಾಮುಖ್ಯತೆ ಮಹಾಭಾರತದ ಕಾಲದಿಂದನೂ ಸಂಖ್ಯಾಶಾಸ್ತ್ರಕ್ಕೆ ಒಂದು ವಿಶೇಷವಾದ ಇದಿದೆ ಅಂತ ಹೇಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹಾಗೆ ಅದರಲ್ಲಿರೋ ಸಂಖ್ಯೆಗಳ ಕಂಪನ, ಆ ಕಂಪನದಿಂದ ನಮ್ಮ ಸ್ವಭಾವ, ನಮ್ಮ ಕರ್ಮ, ನಮ್ಮ ಭವಿಷ್ಯನ ಹೇಳಬಹುದು ನಂಬರ್ಸಲ್ಲಿ ಅಂತ ಹೇಳಿದ್ದಾರೆ.
ಸೊ ಪೈಥಾಗೊರಸ್ ಏನಂತ ಹೇಳಿದ್ದಾನೆ ಅಂದರೆ ಯೂನಿವರ್ಸ್ ಈಸ್ ಮೇಡ್ ಆಫ್ ನಂಬರ್ಸ್ ಅಂತ ಹೇಳಿದಾನೆ ಅವನು. ಹಾಗೆ ಪ್ರತಿ ಸಂಖ್ಯೆಗೂ ಒಂದೊಂದು ಗ್ರಹ ಇರುತ್ತೆ, ಇಲ್ಲಿ ಅದು ಕೊಟ್ಟಿದ್ದೀನಿ ನಾನು. ಪ್ರತಿ ಗ್ರಹಕ್ಕೂ ಒಂದೊಂದು ಸಂಖ್ಯೆ ಇರುತ್ತೆ, ಒಂದೊಂದು ನ್ಯೂಮರಾಲಜಿ ನೇಮ್ಸ್ ಇರುತ್ತೆ. ಸೊ ಅದನ್ನು ನಾವು ಯಾವ್ಯಾವುದಕ್ಕೆ ಯೂಸ್ ಮಾಡ್ಬೋದು, ನಮ್ಮ ಕೆರಿಯರು, ಮ್ಯಾರೇಜು, ಹೆಲ್ತು, ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ಲಕ್ಕಿ ಕಲರ್ಸು, ಅನ್ಲಕ್ಕಿ ಕಲರ್ಸು, ಇದರಲ್ಲೆಲ್ಲ ನಾವು ಅದನ್ನು ಯೂಸ್ ಮಾಡ್ಬೋದು. ಅದರಿಂದ ನಾವು ತಿಳ್ಕೊಬೋದು ನಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ನಮ್ಮ ಡೆಸ್ಟಿನಿ ನಂಬರ್, ಬರ್ತ್ ನಂಬರ್ ಆ್ಯಂಡ್ ಡೆಸ್ಟಿನಿ ನಂಬರಿಂದ. ಸೊ ನಾವು ಡೇಟ್ ಆಫ್ ಬರ್ತ್ ಅಂತೂ ಬದಲಾಯಿಸೋಕ್ಕಾಗಲ್ಲ, ಆಗೋಯ್ತು, ನಾವು ಹುಟ್ಬಿಟ್ಟಿದ್ದೀವಿ, ಆ ಡೇಟಲ್ಲಿ ನಾವು ಹುಟ್ಟಿದ್ದೀವಿ, ಆಗೋಯ್ತು, ಅದನ್ನು ಖಂಡಿತ ಬದಲಾಯಿಸೋಕ್ಕಾಗಲ್ಲ. ಆದರೆ ನಾವು ಏನನ್ನು ಬದಲಾಯಿಸ್ಬೋದು, ನಮ್ಮ ಹೆಸರನ್ನ ಬದಲಾಯಿಸ್ಬೋದಲ್ವ. ಅದರಿಂದ ಸಾಕಷ್ಟು ಚೇಂಜಸ್ ಆಗಿದೆ. ಬೇಕಾದಷ್ಟು ಉದಾಹರಣೆ ಹೇಳ್ಬೋದು, ನಂಗೆ ಇಲ್ಲಿ ಟೈಮ್ ಇಲ್ಲ. ತುಂಬ ಜನ ಈಗ ನೀವೇ ನೋಡ್ತಾ ಇರ್ಬೋದು, ಸೆಲೆಬ್ರಿಟೀಸ್ ಎಲ್ಲ ಸಾಕಷ್ಟು ಅವರ ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಅವರ ಹೆಸರಿಂದ ಸಾಕಷ್ಟು ಮುಂದುವರೆದಿರೋವಂಥ ಸಾದೃಶ್ಯಗಳಿದೆ. ಹಾಗೆ ಒಂದು ಹೆಸರು ನಾವು ಯಾರನ್ನಾರು ಕರಿತೀವಿ, ನಾವು ಕರೆದಾಗ ಅವ್ರು ನಮ್ಮನ್ನು ತಿರುಗಿ ನೋಡ್ತಾರೆ, ಆ ಹೆಸರಿಂದ ಕರೆದಾಗ ಆ ಹೆಸರಲ್ಲಿ ಒಂದು ವೈಬ್ರೇಷನ್ ಇರುತ್ತೆ, ಆ ವೈಬ್ರೇಷನ್ನಿಂದನೇ ಆ ಹೆಸರು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ಯಾರಿಗೇನು ಒಳ್ಳೆಯದು ಅಂತ ನೋಡ್ತಾ ಹೋದಾಗ, ಇವಾಗ ಫಸ್ಟ್ ನಂಬರು ರವಿ, AIYJQ, ಇವರ ಸ್ವಭಾವ ಏನಲ್ಲಿ ಅಥವಾ ಈ ಆಲ್ಫಾಬೆಟಿಕ್ಸಲ್ಲಿ ಇದ್ದಾಗ ಇವರಲ್ಲಿ ಸಾಮಾನ್ಯವಾಗಿ ನಾಯಕತ್ವದ ಬುದ್ಧಿ ಇರುತ್ತೆ. ಅಂದರೆ ಏನು ಗೊತ್ತಾ, ಒಂಥರ ಲೀಡರ್ಶಿಪ್ಪು. ಇವರು ಇದನ್ನು ಜ್ಯೋತಿಷಾಸ್ತ್ರಕ್ಕೆ ಸಂಬಂಧ ಮಾಡಿದ್ರೆ ನಾನು ಸೂರ್ಯ ಅಂತ ತೊಗೊಂಡಾಗ ಗ್ರಹಗಳಿಗೆ ರಾಜ ಅಂತ ಹೇಳ್ಬೋದು. ಸೊ ಅವನ್ನ ತೊಗೊಂಡಾಗ ಖಂಡಿತ ಅವನಲ್ಲಿ ಏನು, ನಾನೊಬ್ಬ ಲೀಡರ್, ನಾನು ಯಾರಿಗೂ ತಲೆ ಬಗ್ಸಲ್ಲ ಅನ್ನೋವಂಥ ಒಂದು ಪ್ರೌಢಿಮೆ ಇರುತ್ತೆ ಅವನಲ್ಲಿ. ಹಾಗೆ ಆ ಗೌರ್ಮೆಂಟ್ ಜಾಬ್ಸ್ಗೆ, ಆಮೇಲೆ ಫೇಮಸ್ ಆಗೋಕ್ಕೆ, ಈಗ ಸೂರ್ಯನ ಇದರಲ್ಲಿ ಯಾರಿರ್ತಾರೆ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಆ ಅಕ್ಷರದಲ್ಲಿರೋರು ಅಟ್ಲೀಸ್ಟ್ ಅವ್ರ ಮನೆ ಹತ್ರ ಒಂದು 10 ಜನಕ್ಕಾದರೂ ಅವ್ರು ಗೊತ್ತಿರ್ತಾರೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ ಒಂದು 10 ಜನನಾದ್ರೂ, ಅದಂತೂ ನಿಜ. ಹಾಗೆ ನೆಕ್ಸ್ಟು ಚಂದ್ರ, BKR ಅಂತ, ಇದು ಮಾತೃತ್ವದ ಛಾಯನೆ. ಈ B ಅಥವಾ K ಅಥವಾ R ಬಂದಾಗ ಅದೊಂದು ಮಾತೃತ್ವದ ಛಾಯನೆ ಅಂತ ಹೇಳ್ತೀವಿ. ಆ 2ನೇ ನಂಬರಲ್ಲಿ ಹೆಸರಿದ್ದಾಗ ಅವರಲ್ಲಿ ಒಂದು ಮೃದುತ್ವ ಇರುತ್ತೆ. ಪಾಪ ಅವ್ರು ಯಾರಿಗಾದರೂ ಅವ್ರ ಎದುರುಗಡೆ ಇರೋರು ಅವ್ರನ್ನೇನಾದ್ರು ರಫಾಗಿ ಮಾತಾಡಿದ್ರೆ ಅವರು ಇಲ್ಲ ಸಮಾಧಾನವಾಗಿರಿ, ಯಾಕೆ ಆ ಥರ ಮಾತಾಡ್ತೀರಾ ಅನ್ನೋವಂಥ ಒಂದು ಮೃದುತ್ವ ಭಾವನೆ ಅವರಲ್ಲಿರುತ್ತೆ. ನೆಕ್ಸ್ಟು 3ನೇದು CGLS, ಗುರು ಅಂತ. ಗುರು ಅಂತ ಹೇಳಿದಾಗ ನಾನು ಅದ್ರ ಬಗ್ಗೆ ತುಂಬ ಗೌರವ ಕೊಡ್ತೀನಿ ನಾನು. ಯಾಕಂದರೆ ನಾನು ಪ್ರತಿಯೊಬ್ಬರು ಜ್ಯೋತಿಷ್ಯರಿಗೂ ಹೇಳೋದು ಒಂದೇ ಮಾತು, ನೀವೆಲ್ಲ ಜ್ಯೋತಿಷ್ಯ ಕಲಿತಾ ಇದ್ದೀರಾ, ಅವ್ರು ಏನೇ ಹೇಳಿರಲಿ ಅಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ. ಹಾಗೆ ದಯವಿಟ್ಟು ಆ ಗುರು ಗ್ರಹಕ್ಕಾಗಲಿ ಗುರುಗಳಿಗಾಗಲಿ ಅವ್ರು ನಿಮ್ಗೆ ಏನಾದರೂ ಮಾಡಿರ್ಬೋದು, ಅವರು ಅಷ್ಟು ದುಡ್ಡು ತೊಗೊಂಬಿಟ್ರು, ನಮಗೆ ಮೋಸ ಮಾಡಿದ್ರು, ನಮಗೆ ಪಡ, ಅದು ನಿಮ್ಮ ಕರ್ಮ, ಅದು ಕರ್ಮ ಸಿದ್ಧಾಂತದಲ್ಲಿ ಓದಿ ಗೊತ್ತಾಗುತ್ತೆ ನಿಮಗೆ, ಅದು ನಿಮ್ಮ ಕರ್ಮ, ಬಿಡಿ ಹೋಯಿತು. ಆದರೆ ನೀವು ಅವರಿಂದ ಒಂದು ಅಕ್ಷರ ಕಲ್ತಿರ್ತೀರಲ್ಲ, ದಯವಿಟ್ಟು ಅದಕ್ಕೆ ಗೌರವ ಕೊಡಿ, ಅದರಿಂದ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ. ಈ ಜ್ಯೋತಿಷಾಸ್ತ್ರಕ್ಕೆ ಬಂದವರು ದಯವಿಟ್ಟು ಗುರುಗಳಿಗೆ ಒಂದು ಬೆಲೆ ಕೊಡಬೇಕು ಅಂತ ನನ್ನ ಭಾವನೆ. ಸೊ ಅವರು ಜ್ಞಾನದಿಂದ, ಹಣದಿಂದ, ಗೌರವದಿಂದ ಹಣ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಆ ನೇಚರ್ ಇರುತ್ತೆ. ಈ ಗುರುಗ್ರಹ ಯಾರನ್ನು ಆಳ್ತಾನೆ ಅವ್ರ ಹತ್ರ ನೀವು ಸ್ವಲ್ಪ ರೆಸ್ಪೆಕ್ಟಾಗಿ ಮಾತಾಡಿ, ಅವ್ರು ನಿಮ್ಗೆ ಏನು ಬೇಕಾದ್ರೂ ಧಾರೆ ಎರೀತಾರೆ. ಅದೇ ನೀವು ಅವ್ರನ್ನ ಅಗೌರವವಾಗಿ ನಡೆಸ್ಕೊಂಡಾಗ ಅವರಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಇದಾಗ್ಬಿಡುತ್ತೆ, ಇಷ್ಟ ಇಲ್ದಂಗೆ ಆಗ್ಬಿಡುತ್ತೆ. ಸೊ ನೆಕ್ಸ್ಟು ನಾನು ರಾಹುಗ್ರಹ 4ನೇದು DMT, ಸಂಶೋಧನೆ. ರಾಹುಗ್ರಹ ಆಗಲೇ ತುಂಬ ಜನ ಹೇಳಿದ್ದಾರೆ, ಅವ್ರದ್ದು ರಿಸರ್ಚ್ ಓರಿಯೆಂಟೆಡ್ ಬುದ್ಧಿ ಇರುತ್ತೆ, ಅವ್ರಿಗೆ ಒಂಥರ ಎಲ್ಲ ಥರ ರಹಸ್ಯವಾದ ವಿದ್ಯೆಗಳನ್ನ ಕಲಿಯುವಂಥ ಅವ್ರಿಗೆ ಜ್ಞಾನ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಬುಧ ಅಂತ ತೊಗೊಂಡಾಗ EHNX, ಬುಧನ ಬಗ್ಗೆ ಸಾಕಷ್ಟು ಒಬ್ಬರು ಹೇಳಿದ್ರಲ್ಲ ಈಗ ತಾನೇ, ಬುಧನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ವ್ಯಾಪಾರ, ಮಾತು, ಒಳ್ಳೆ ಮೃದುವಾದ ಮಾತು ಬುಧ ಅಂತ ತೊಗೊಂಡಾಗ ಅದರಿಂದನೇ ಅವ್ರಿಗೆ ಅವರ ಒಂದು ಮನಸ್ಥಿತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶುಕ್ರ ಅಂತ ತೊಗೊಂಡಾಗ UVW, ಇವರು ಶುಕ್ರನ ಬಗ್ಗೆ ಒಬ್ಬರು ಹೇಳಿದ್ರು, ಅವರು ಹೆಸರು ಇವ್ರು ಅನಿಸುತ್ತೆ ಆ ಮೇಡಮು, ಅವ್ರು ಹೇಳಿದ್ರು ಸೌಂದರ್ಯ, ಸಂಗೀತ ಅದಕ್ಕೆಲ್ಲ ಕಾರಕತ್ವ ಇರುತ್ತೆ. ಸೊ ಆ ಅಕ್ಷರ, ಮೊದಲನೇ ಅಕ್ಷರ ಇದ್ದಾಗ ನಿಮಗೆ ಆ ಶುಕ್ರಂದ ಒಂದು ಗುಣಗಳು ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕೇತು, OZ, ಅವನು ಮೋಸ, ನಷ್ಟ, ಅಧ್ಯಾತ್ಮ ವಿದ್ಯೆ ಕಡೆ ಹೋಗ್ಬೇಕಂದ್ರೆ ಕೇತು ತುಂಬ ಇಂಪಾರ್ಟೆಂಟ್ ಆಗ್ತಾನೆ ನಮ್ಮ ಜ್ಯೋತಿಷಾಸ್ತ್ರಕ್ಕೆ. ಹಾಗೆ ಶನಿ ಅಂತ ತೊಗೊಂಡಾಗ P ಅಥವಾ F ಅಂತ ಬರುತ್ತೆ. ಶನಿ ಅಂತ ತೊಗೊಂಡಾಗ ಕಷ್ಟ. ನಮ್ಮ ರಾಮಮೂರ್ತಿ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಶನಿ ಅಂದರೆ ಏನು ರೀ ಅಂತ ಕೇಳ್ತಾರೆ, ದುಃಖ, ಕಷ್ಟ, ಒಬ್ಬಂಟಿತನನೇ ಇಷ್ಟಪಡ್ತಾರೆ ಅವರು. ಸೊ ಸೋಮಾರಿ ಸ್ವಲ್ಪ, ಅದು ಎಲ್ಲರಿಗೂ ಮಂದಗ್ರಹ ಅಂತ ಗೊತ್ತು ಶನಿ ಅಂತ ತೊಗೊಂಡಾಗ. ಸೊ ಇವಾಗ ಏನೇನು ಸಿಕ್ಕತ್ತೆ ಇದರಲ್ಲಿ ನೋಡ್ತಾ ಹೋಗೋಣ ನಾವು. ಸಾಮಾನ್ಯವಾಗಿ ಸೌಂಡ್ ನ್ಯೂಮರಾಲಜಿ ಅಂತ ಹೇಳಿದೆ ನಾನು, ಈಗ ಹೆಸರು ಚೇಂಜ್ ಮಾಡಿಕೊಂಡಾಗ ಹೇಗೆ ಅಂತ.
ನಾವು ಒಂದು ಮಗುಗೆ ಹೆಸರು ಕೊಡುವಾಗ ಅದ್ರದ್ದು ಲಕ್ಕಿ ನಂಬರ್ಸ್ ನೋಡಿ ಕೊಡಬೇಕಾಗತ್ತೆ. ಆ ಲಕ್ಕಿ ನಂಬರ್ಸ್ಗೆ ಇದನ್ನು ನಾವು ಮ್ಯಾಚ್ ಮಾಡಬೇಕಾಗತ್ತೆ, ಆಲ್ಫಾಬೆಟಿಕಲ್ಸ್ನ ಮ್ಯಾಚ್ ಮಾಡಬೇಕಾಗತ್ತೆ. ಹಾಗೆ ಮ್ಯಾಚ್ ಮಾಡಿಕೊಟ್ಟಾಗ ನಾವು ಯಾರನ್ನಾರು ಕರೆಯುವಾಗ ಒಂದು ಸಂತೋಷವಾಗಿ ಕರಿಬೇಕು. ಸುಮ್ಮನೆ ನಾನು ಜನರಲಾಗಿ ಹೇಳ್ತೀನಿ, ನಾವೊಂದು ಮಗುನ ಖುಷಿ ಅಂತ ಕರಿತೀವಿ, ಖುಷಿ ಅಂತ ಹೆಸರಿಟ್ಟಿರ್ತೀವಿ ನಾವು. ಅದು ನಮ್ಮಲ್ಲಿ ವೈಬ್ರೇಷನೇ ಎಷ್ಟು ಚೆನ್ನಾಗಿ ಬರುತ್ತಲ್ವ, ಖುಷಿ ಬಾ ಅಂದರೆ ಒಂದು ಸಂತೋಷ ಬಾ ಅಂತ ಕರೆಯೋ ಥರ ಇರುತ್ತೆ. ಆ ಥರ ನಾವು ಆ ಹೆಸರನ್ನ ಇಡುವಾಗ ಅದರಲ್ಲಿ ಒಂದು ವೈಬ್ರೇಷನ್, ಕಂಪನ ಇರುವಂಥ ಹೆಸರುಗಳನ್ನ ಕೊಟ್ಟಾಗ ಅದು ಖಂಡಿತ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ಕಾಲಿಂಗ್ ನೇಮ್ ಅಂತ ಹೇಳ್ತೀವಿ ನಾವು. ಈಗ ಲಕ್ಕಿ ನಂಬರ್ನಲ್ಲಿ ಬರುವ ಅಕ್ಷರಗಳಿಂದ ಯಾವಾಗಲೂ ಫಸ್ಟ್ ಲೆಟ್ರ್ ಇರಬೇಕು, ಅದನ್ನು ನಾವು ಸಂಖ್ಯಾಶಾಸ್ತ್ರದಲ್ಲಿ ಕಂಡುಹಿಡಿಬೇಕು. ಆಮೇಲೆ ಆ ಲಕ್ಕಿ ನಂಬರಲ್ಲಿ ಬರೋ ನಂಬರಿಂದ ಫಸ್ಟ್ ಲೆಟ್ರ್ ಇರಬೇಕು. ಹಾಗೆಯೇ 2 ಹೆಸರು ಇರುತ್ತೆ ಅಂದ್ಕೊಳ್ಳಿ, ಸೃಜನ್, ಲೋಕೇಶ್, ಇವಾಗ ನೋಡಿದ್ದೀರಾ ನೀವು. ಆಮೇಲೆ ಇನ್ನೇನಾದರೂ ಆದೇಶ್, ಸಂಜಯ್, ಆ ಥರ ಏನೇನೋ ಡಬಲ್ ನೇಮ್ ಇರುತ್ತೆ. ಹಾಗೆ ಫಸ್ಟ್ ಲೆಟ್ರು ಯಾವುದು ಲಕ್ಕಿ ನಂಬರ್ ಇರುತ್ತೋ ಸೆಕೆಂಡ್ ಹೆಸರಿಗೂ ಅಷ್ಟೇ ಪವರ್ ಇರಬೇಕು. ಇವಾಗ ನೀವು ಫಸ್ಟ್ ನಂಬರ್ ಲಕ್ಕಿ ನಂಬರ್ ಇದೆ, ಓಕೆ ಕೊಟ್ಬಿಡೋಣ ಅಂತ ಕೊಟ್ಟರೆ ಸೆಕೆಂಡ್ ನಂಬರ್ ಅನ್ಲಕ್ಕಿ ಆದಾಗ ಅಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಹೆಸರನ್ನ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಅಕ್ಷರಗಳನ್ನ ನಾವು ಮ್ಯಾಚ್ ಮಾಡಿ ಮಾಡಬೇಕಾಗತ್ತೆ. ಇನ್ನು ಬೇಕಾದಷ್ಟು ನಾ ಹೇಳ್ತಾ ಹೋದರೆ ಸುಮಾರು ಹೆಸರುಗಳು ಬರುತ್ತೆ. ನೀವೇ ನೋಡಿದ್ದೀರಾ, ಅದೇ ಈ ಕಾಲದಲ್ಲಿ ಇವರು ಅಷ್ಟೇ, ಅರ್ಜುನ್ ಜನ್ಯ ಅವರು ಅಷ್ಟೇ, ಅವರ ಮೂಲ ಹೆಸರನ್ನ ಚೇಂಜ್ ಮಾಡ್ಕೊಂಡು ಅರ್ಜುನ್ ಜನ್ಯ ಅಂತ ಆದಮೇಲೆ ಅವರು ತುಂಬ ಒಂದು ಪ್ರಬುದ್ಧಮಾನಕ್ಕೆ ಬಂದರು ಅಂತ ನಾನು ಕೇಳಲ್ಪಟ್ಟಿರೋದು. ಹಾಗೆ ಈಗ ಆಪೋಸಿಟ್ ನಂಬರ್ನ ಹೆಸರುಗಳಿಗೆ ಕೊಡಬಾರ್ದು, ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. 8ನೇ ನಂಬರ್ಗೆ 1ನೇ ನಂಬರು ಆಪೋಸಿಟ್ಟು, ಅದನ್ನು ಕೊಡಬಾರ್ದು. ಈಗ ಟೋಟಲ್ 8 ಬಂತು ನಿಮ್ಮದು ಡೆಸ್ಟಿನಿ ನಂಬರು. ಸೊ ಟೋಟಲ್ 8 ಬಂದಾಗ ನಿಮ್ಮ ಹೆಸರಿನ ಟೋಟಲ್ 1 ಬರಬಾರ್ದು. ಸೊ 8 1 ಅಲ್ಲಿಗೆ ಅದು ಆಪೋಸಿಟ್ ಆಗುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಆಪೋಸಿಟ್ ನಂಬರ್ನ ಯಾವಾಗ ಹೆಸರು ಕೊಡ್ತೀರಾ ಅದು ವೈಬ್ರೇಷನ್ ಆಗಲೇ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ನಂಬರ್ನ ನಾವು ಇದು ಮಾಡುವಾಗ ಆ ಥರ ನೋಡ್ಕೋ. ಕೆಲವು ಇದು ಅಕ್ಷರಗಳನ್ನ ನಾನು ಕೊಟ್ಟಿದ್ದೀನಿ ಇಲ್ಲಿ, ಯಾವ್ಯಾವ್ದು ಏನೇನು ವೈಬ್ರೇಷನ್ ಕೊಡುತ್ತೆ ಅಂತ. AR ಅಂತ ತೊಗೊಂಡಾಗ ಅದು ಒಂದು ಒಳ್ಳೆ ಸೌಂಡು. AR ಅಂತ ತೊಗೊಂಡಾಗ ಅದು ಯಾವ ಥರ AR ಅಂದರೆ ಅದು ಮನಿ ಅಂತ, ಎನಿ ಟೈಮ್ ಮನಿ ಅಂತ ಹೇಳ್ತೀವಿ ಅದನ್ನು. ಅವ್ರಿಗೆ ಯಾವಾಗಲೂ ದುಡ್ಡು ಸಿಗ್ತಾ ಇರುತ್ತೆ, ಎನಿ ಟೈಮ್ ಮನಿ. AR ಅಂತ ಬಂದ ನಮ್ಮ ಹೆಸರಲ್ಲಿ AR ಬಂದಿರಬೇಕು. ಸೊ ಎಕ್ಸಾಂಪಲ್ ರಾಜ್ಕುಮಾರ್, ರಜನಿಕಾಂತ್, ರಮೇಶ್ ಅರವಿಂದ್, AR ಬಂದಿರಬೇಕಲ್ಲಿ. ಅದಕ್ಕೆ ಸರ್ ನೀವು ಹಿಂಗಿರೋದು. ಹಾಗೆ ನೆಕ್ಸ್ಟ್ KAR ಅಂತ ಅಂದರೆ ಲೆಕ್ಕಾಚಾರದ ಮನುಷ್ಯರು ಇವರು. KAR ಅಂತ ಬಂದಾಗ ಏನಂದರೆ ಯಾರಿಂದ ಯಾವ ಪ್ರಯೋಜನ ಆಗುತ್ತೆ, ಅವರಿಂದ ನನಗೇನಾದರೂ ಹೆಲ್ಪ್ ಆಗಬೇಕಾದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಇಲ್ಲದಾದ್ರೆ ನಾನು ಬೇಡಪ್ಪ ನಾನು ತಟಸ್ಥವಾಗಿರ್ತೀನಿ ಅನ್ನೋ ಮೆಂಟಾಲಿಟಿ ಇವರಲ್ಲಿ ಇರುತ್ತೆ. ಸೊ ಇದೇನು ಮಾಡಬೇಕು ಅಂದರೆ, ಇದು ಹೆಸರುಗಳು ಕೊಟ್ಟಿದ್ದೀನಿ ನೋಡಿ, ರಾಜಶೇಖರ್, ಕಾರ್ತಿಕ್, ಇವರೊಂದು ಸ್ವಲ್ಪ ಮನಿ ಮೈಂಡೆಡ್ ಪೀಪಲು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ನೀನು ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ಅಷ್ಟೇ. ನಾನು ಸ್ಯಾಕ್ರಿಫೈಸ್ ಮಾಡೋ ಅಂಥ ನೇಚರ್ ಇರೋನಲ್ಲ. ಸೊ DMT ಅಂತ ತಗೋತೀವಿ. ಇದಾಗಲೇ ನಾನು ಹೇಳಿದೆ ನಿಮಗೆ, DMT ಇದು ರಾಹುವಿನ ಇದು ಅಂತ. DMT ಅಂತ ಹೆಸರಿಟ್ಟಾಗ ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ ದಯವಿಟ್ಟು ಇದನ್ನು. D ಆಗಲಿ ಅಥವಾ T ಆಗಲಿ ಅಥವಾ M ಆಗಲಿ, 3 ಅಕ್ಷರಗಳು ಏನಾದರೂ ಒಬ್ಬರ ಹೆಸರಲ್ಲಿ 2ಕ್ಕಿಂತ ಹೆಚ್ಚಾಗಿ ಬಂದಿದ್ದರೆ, ರಿಪೀಟ್ ಆಗಿದ್ದರೆ, DD, MM, T ಆ ಥರ ಏನಾದರೂ ಅವ್ರ ಹೆಸರಲ್ಲಿ ಡಬಲ್ ಟೈಮು ಅಥವಾ ಟ್ರಿಬಲ್ ಟೈಮ್ ರಿಪೀಟ್ ಆಗಿದ್ದರೆ ಅವ್ರಿಗೆ ಸರ್ಜರಿ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಬೇಕಾದ್ರೆ ನೀವು ಆ ಥರ ಹೆಸರುಗಳಿರೋರನ್ನ ಚೆಕ್ ಮಾಡಿ ನೋಡಿ, ಸರ್ ನಿಮ್ಗೆ ಏನಾದ್ರು ಸರ್ಜರಿ ಆಗಿತ್ತಾ ಅಂತ ವಿಚಾರಿಸಿ ನೋಡಿ, ಅದು ಖಂಡಿತ ನಿಜ ಆಗಿರುತ್ತೆ. ಆಮೇಲೆ ನಂಬರ್ 5 HENX ಅಂತ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೋಶೋಗ್ರಿಡಲ್ ಸೆಂಟರ್ ಆಫ್ ದ ನಂಬರ್ ಈಸ್ 5. ಯಾರ್ಯಾರ ಬರ್ತ್ ನಂಬರ್ ಅಥವಾ ಡೆಸ್ಟಿನಿ ನಂಬರ್ ಅಥವಾ ಅವರ ಒಂದು ಮಂತು, ಡೇಟು, ಇಯರಲ್ಲಿ 5 ಇದ್ದರೆ ನಿಜವಾಗ್ಲೂ ಅವ್ರ ಲಕ್ಕಿಗಳು. ಅವ್ರು ಹೇಗೋ ಒಂದು ಮುಂದುವರಿತಾರೆ. ಇದನ್ನು ನಾನು ಚೆಕ್ ಮಾಡಿದ್ದೀನಿ. ನಂಬರ್ 5 ಅಷ್ಟು ಒಂದು ಪವರ್ ಇದೆ ನಂಬರ್ ನ್ಯೂಮರಾಲಜಿಲಿ. ಸೊ ಅಲ್ಲಿ 555 ಅಂತ ಬಂದರೆ ಅವ್ರು ತುಂಬ ಫೇಮ್ ಆಗ್ತಾರೆ. ಆ 555 ಪಕ್ಕನೇ ಬರಬೇಕು ಒಬ್ಬರ ಹೆಸರಲ್ಲಿ ನೀವು ಕೊಟ್ಟಾಗ ನೋಡಿ, ಆಗ ಅವ್ರ ಹೆಸರು ತುಂಬ ಉತ್ತುಂಗಕ್ಕೆ ಹೋಗುತ್ತೆ. ನಾನು ಸುಮ್ಮನೆ ಇಲ್ಲಿ ಹಾಕಿದ್ದೀನಿ ವಿನೀತ್ ಅಂತ. NEE 555 ಬಂದಿದೆ. ಸೊ ಅವರು ಹೆಸರು ತುಂಬ ಫೇಮಸ್ ಆಗ್ತಾರೆ. 555 ಕೆಲವು ಕಂಪನಿಗಳು ಗೊತ್ತಲ್ವ ನಿಮಗೆ, ಅಲ್ಲಿ 555 ಬಂದಾಗ ಅವ್ರಿಗೆ ಒಂದು ಹೆಸರು ಉತ್ತುಂಗಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಆಮೇಲೆ END ಅಂತ ಎಂಡ್ ಅಂತ. ಇದು ಯಾವುದೇ ಹೆಸರಿನಲ್ಲಿ END ಅಂತ ಬಂದರೆ ಅವರ ಲಾಸ್ಟ್ ಲೈಫ್, ಎಂಡಿಂಗ್ ಲೈಫು ಸುಖಮಯವಾಗಿರಲ್ಲ, ಸ್ವಲ್ಪ ದುಃಖ ಆಗಿರುತ್ತೆ ಅವ್ರದ್ದು ಲಾಸ್ಟ್ ಲೈಫ್ ಅಂತ ಹೇಳ್ತಾರೆ.
ಅಂದರೆ ಅಂತ್ಯ ಭಾಗದಲ್ಲಿ, ಜೀವನದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಅವರು ದುಃಖ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಅದನ್ನು ಸುರೇಂದ್ರ, ನರೇಂದ್ರ ಇದೆಲ್ಲ ಇದೆ ನೋಡಿ, ಇ ಎನ್ ಡಿ ಇವ್ರದ್ದು ಅದ್ರ ಜೊತೆ ಇನ್ನೊಂದು ಸೌಂಡ್ ನಂಬರ್ ಏನಾದರೂ ಸೇರಿಕೊಂಡ್ರೆ, ನೇಮ್ ಸೇರಿಕೊಂಡ್ರೆ ಆ ತೊಂದರೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನರೇಂದ್ರ ಮೋದಿ ಸೇರಿಕೊಂಡಿದೆ ಅಲ್ವಾ ಅವ್ರದ್ದು, ಹಾಗೆ ಬಂದಾಗ ಆ ಎಂಡಿಂಗ್ ಲೈಫು ಸ್ವಲ್ಪ ಅವ್ರ ತೊಂದರೆಗಳನ್ನ ಅನುಭವಿಸೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು HAN, CAN, KAN ಅದು ಮೂರೂ, ಅದು ಈ ಸೌಂಡ್ ಬಂದಾಗ ಹಣ ಕೂಡಿರ್ತಾರೆ ಅಂತ ಆಗಲೇ ನಮ್ಮ ರಾಮಮೂರ್ತಿ ಸರ್ ಹೇಳ್ತಾ ಇದ್ರು, ಸಾಸಿವೆ ಡಬ್ಬದಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ದುಡ್ಡು ಕೂಡಿರ್ತಾರೆ ಅಂತ. ಹಾಗೆ ಎಲ್ಲಾದರೂ ಸರಿ ಸ್ವಲ್ಪ ಸೇವಿಂಗ್ಸ್ ಮಾಡೋ ಅಂಥ ನೇಚರ್ ಇವ್ರಿಗಿರುತ್ತೆ. ಏನಾದರೂ ಆಗಲಿ ಆಪದ್ದನ, ಕೆಲವ್ರು ಹೇಳ್ತಾರೆ ನೋಡಿ, ನಾನು ಸ್ವಲ್ಪ ಆಪದ್ದನ ಅಂತ ಇಟ್ಕೊಂಡಿದ್ದೀನಪ್ಪ, ಏನಕ್ಕಾದರೂ ಕಷ್ಟಕ್ಕಾಗುತ್ತೆ ನನಗೆ ಅಂತ, ಆ ನೇಚರ್ ಇವ್ರಿಗಿರುತ್ತೆ. ಸೊ ಅವ್ರ ಹೆಸರು ಚರಣ್, ರಣವೀರ್. ಹಾಗೆ ಇವ್ರಿಗೆ ಇನ್ನೊಂದು ಎನರ್ಜಿ ಆಮೇಲೆ ಸಕ್ಸಸ್ ತುಂಬ ಚೆನ್ನಾಗಿರುತ್ತೆ. ಈ HAN ಇದು ಜ್ಞಾಪಕ ಇಟ್ಕೊಳ್ಳಿ, ಎನರ್ಜಿ ಮತ್ತು ಸಕ್ಸಸ್ ತುಂಬ ಚೆನ್ನಾಗಿರುತ್ತೆ. ಇವ್ರು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತಾರೆ, ಶ್ರದ್ಧೆ ಇರುತ್ತೆ ಇವರಲ್ಲಿ. ಆಮೇಲೆ ಇನ್ನೊಂದು ನೆಗೆಟಿವ್ ಇದು ಹೇಳ್ತೀನಿ ನಾನು, ಆ್ಯಶ್ ಅಂತ ಬಂದಾಗ ಅವಾಗ ಅಡಚಣೆಗಳು ಬರ್ತಾ ಇರುತ್ತೆ. ಇದು ಸಾಮಾನ್ಯ ಎಲ್ಲ ನ್ಯೂಮರಾಲಜಿಸ್ಟು ಹೇಳ್ತಾನೆ ಇರ್ತಾರೆ, ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರಶಾಂತ್, ಆಮೇಲೆ ಅಶ್ವಿನಿಯಲ್ಲಿ ಒಂದು ಇದೇನಾಗಿದೆ ಅಂದರೆ ಪ್ಲಸ್ ಪಾಯಿಂಟು VIN ಬಂದಿದೆ, ವಿನ್ ಅಂತ ಬಂದಿದೆ. ಆ್ಯಶ್ ಬಂದ್ಬಿಟ್ಟು ವಿನ್ ಅಂತ ಬಂದಿದೆ. ಆದರೆ ಮೊದಲು ಅಶ್ ಅಂತ ಬಂದಾಗ ಸ್ವಲ್ಪ ತೊಂದರೆ ಆದರೂ ಕೂಡ ಲಾಸ್ಟಲ್ಲಿ ವಿನ್ ಇರೋದ್ರಿಂದ ತೊಂದರೆಗಳನ್ನ ಅನುಭವಿಸಿ ಇವರು ಆ ತೊಂದರೆಯಿಂದ ಒಂದು ವಿನ್ ಇದಕ್ಕೆ ಜಯ ಗಳಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ARS, ಈ ಅಕ್ಷರ ಬಂದಾಗ ಕೌಟುಂಬಿಕ ಜೀವನ ಅಸ್ತವ್ಯಸ್ತಗೊಂಡಿರುತ್ತೆ ಅಂತ ಹೇಳ್ತಾರೆ. ಇದು ಆಶ್ರಿತ, ಆರ್ಷಿಕ. ಆಮೇಲೆ ಈ ARS ದರ್ಶನೂ ಬರುತ್ತೆ, ನಾನು ಇಲ್ಲಿ ಹಾಕಿಲ್ಲ, ಅದು ದರ್ಶನ್ ಕೂಡ ಬರುತ್ತೆ. ARS ಅಂತ ಬಂದಾಗ ಅವರ ಕೌಟುಂಬಿಕ ಜೀವನ ಅಂದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ ಅಂತ ಕೂಡ ಹೇಳ್ತೀವಿ. ಮುಗಿತಾ ಇದೆ ಸರ್, ನಾನು 2 ಇದೆ ಹೇಳ್ಬಿಡ್ತೀನಿ. ಇನ್ನೊಂದು ಸ್ಲೈಡ್ ಇದೆ, ಇಲ್ಲಿ ಹಾಕಿಲ್ಲ. ಮಹಾ ಅಂತ ಬಂದಾಗ ಇಲ್ಲಿ ನೋಡಿ, MAHA ಮಹಾ ಅಂತ ಬಂದಾಗ ಗ್ರೋತು, ಹ್ಯಾಪಿನೆಸ್ ಇರುತ್ತೆ. ಒಂದು ನಿಮಿಷ ಆಗೋಯ್ತು. ಮಹಾ ಅಂತ ಬಂದಾಗ ಗ್ರೋತು, ಹ್ಯಾಪಿನೆಸ್ಸು ಇದು ಬರುತ್ತೆ. ಮಹಾಲಕ್ಷ್ಮಿ, ಮಹಾರಾಜ್ಞಿ ಅಂತ ಬಂದಾಗ ಮಹಿಮಾ, ಈ ಥರ ಎಮ್ಮಿಂದ ಸ್ಟಾರ್ಟ್ ಆದರೆ ಆ ಹೆಸರು ಮನಿ ಗೇನ್ ಮಾಡೋ ಅಂಥ ನೇಮ್ ಅಂತ ಹೇಳ್ತೀವಿ. ಅಂತ ತಗೊಂಡಾಗ ಈ ನಂಬರ್ ಬರುವಾಗ ಮನುಷ್ಯರ ಹೆಸರು ತುಂಬ ಉತ್ತುಂಗಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಆದರೆ ಅವ್ರ ಜೀವನದಲ್ಲಿ ಸ್ವಲ್ಪ ವಿವಾದಗಳು ಕೂಡ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ, ಅಂತ ಬಂದಾಗ ಅವರ ಜೀವನದಲ್ಲಿ ಸ್ವಲ್ಪ ವಿವಾದಗಳು ಬರುತ್ತೆ, ಲಿಟಿಗೇಷನ್ ಪ್ರಾಬ್ಲಮ್ ಬರುತ್ತೆ. ಸೋನಿ, ನಿಕಾನ್, ಕ್ಯಾನನ್, ರೊನಾಲ್ಡೋ ಇವ್ರಿಗೆಲ್ಲ ನೋಡಿದ್ದೀರಾ ನೀವು. ಅದು ಸ್ವಲ್ಪ ಅವ್ರಿಗೇನಾದರೂ ಅವ್ರ ಹೆಸರು ಎಷ್ಟೇ ಗಳಿಸಿದ್ರು ಕೂಡ ಅಲ್ಲೇನೋ ಒಂದು ಅವ್ರಿಗೆ ತೊಂದರೆಗಳು ಉಂಟಾಗುತ್ತೆ ಅಂತ. ಈ ರೀತಿ ಇನ್ನೂ ಅನೇಕ ಸೌಂಡ್ ಹೆಸರುಗಳನ್ನ ನಾನು ಇಲ್ಲಿ ತಿಳ್ಸೋಕ್ಕೆ ಟೈಮ್ ಆಗಿಲ್ಲ. KS ಇದೆ, SH ಇದೆ. ಇದು SH ಹಿಟ್, ಇದು ತುಂಬ ಚೆನ್ನಾಗಿದೆ ನೋಡಿ. ಈ ಅಕ್ಷರ ಬಲ ಮತ್ತು ಶಕ್ತಿನ ಸೂಚಿಸುತ್ತೆ. ಹಿಟ್ ಅಂತ ತಗೊಂಡಾಗ ನಾವು ಜ್ಯೋತಿಷ್ಶಾಸ್ತ್ರ ಕನೆಕ್ಟ್ ಮಾಡಿದ್ರೆ ಕುಜನ್ನ ಇದು ಹೇಳ್ತೀವಿ ನಾವು. ಸೊ ಕುಜಂದು ಹೇಳಿದಾಗ ಇಲ್ಲಿ ಒಂದೊಂದು ಅತಿ ಇದು ಧೈರ್ಯ, ಸಾಹಸ, ಆ ಥರ ಆಕ್ರಮಣಕಾರಿ ಬುದ್ಧಿಯಿಂದ ಅವರು ಒಂದು ಬಲ ಶಕ್ತಿನ ಸೂಚಿಸುತ್ತೆ. SH ಅಂತ ಬಂದರೆ ಯಾರದೇ ಹೆಸರಲ್ಲಿ ನೋಡ್ಕೊಳ್ಳಿ, SH ಅಂತ ಬಂದಾಗ ಮದುವೆ ನಂತರ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳನ್ನ, ಕುಟುಂಬ ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗತ್ತೆ. ಆಮೇಲೆ KS ಅಂತ ಬಂದಾಗ ಅವ್ರದ್ದು ಕುಟುಂಬದವ್ರ ಜೊತೆ ಅತಿಯಾದ ಬಾಂಧವ್ಯ ಇರುತ್ತೆ, ಪ್ರೀತಿ ಇರುತ್ತೆ, ಅವ್ರಿಗೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಆಮೇಲೆ DO ಅಂತ ಬಂದಾಗ ಈ ಅಕ್ಷರ ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸನ ತೋರಿಸುತ್ತೆ. ಧೋನಿ, ಧೋನೇಶ್, ದೋಹಿತ್ ಈ ಥರ ಹೆಸರುಗಳು ಬಂದಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಸೌಂಡ್ ಇದಿದೆ ತಿಳ್ಕೊಳ್ಳೋಕ್ಕೆ. ಇದು ಅಪಾರವಾದ ಸಂಖ್ಯಾಶಾಸ್ತ್ರ ಕೂಡ ನಿಜವಾಗ್ಲೂ ಅಪಾರವಾದ ಜ್ಞಾನ ಪಡೆಯುವಂಥ ಒಂದು ವಿದ್ಯೆ ಅಂತ ಹೇಳ್ತಾ, ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗುರುಗಳಾದ ಬದ್ರಿನಾಥ್ ಸಾರು ಹಾಗೂ ಗೌತಮ್ ಸಾರ್ಗೆ ನನ್ನ ಅನಂತಾನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅದ್ಭುತವಾದ ವಿಷಯ ಮಂಡನೆ ಮಾಡೋಂಥ ಶಾರದಾಮಣಿಯವರಿಗೆ, ಅವರ ಹೆಸರಲ್ಲೇ ಶಾರದ ವೀಣಾ, ನಾದಚಂದ್ರಿಕಾ. ಅಂದರೆ ಅವರು ಶಾರದೆಯ ಬಾಯಿಂದ ಬರುವಂಥದ್ದು ನಾದ ಸ್ವರ ಅಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿ ಬರ್ತದೆ.
ಇದು ಅಕ್ಷರಗಳ ಮಹತ್ವ. ಅಕ್ಷರಗಳಿಂದ ಉತ್ಪತ್ತಿಯಾಗುವಂತಹ ವೈಬ್ರೇಷನ್ಸ್ ನಮ್ಮ ಮನುಷ್ಯನ ಬುದ್ಧಿಯನ್ನು ಬದಲಾವಣೆ ಮಾಡುತ್ತೆ. ಅದಕ್ಕೆ ನಾಮನಕ್ಷತ್ರ ಮಾಡಿ ಅಂತ ಹೇಳುವಂಥದ್ದು. ಸಿಂಪಲ್ಲು ಓದು ಸತಿ ಸಮ್ಮೇಳನ ನಾನು ಹೇಳಿದೆ, ದ್ವಾದಶ ನಾಮಗಳು, ದ್ವಾದಶ ಲಿಂಗಗಳು. ಈ 12 ರಾಶಿಗಳು, 12 ದ್ವಾದಶ ಲಿಂಗಗಳ ಹೆಸರಲ್ಲಿ ನೀವು ಹೆಸರಿಟ್ಕೊಂಡಾಗ ಪರ್ಫೆಕ್ಟ್ ಹೆಸರು ಬರುತ್ತೆ. ಅದರಲ್ಲಿ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ 12 ಹೇಳ್ತಿಲ್ವ? ಸಂಧ್ಯಾವನ್ನು ಮಾಡಿದ ಮೇಲೆ ಅಷ್ಟು ಅದ್ಭುತವಾದಂಥ ಫಲ. ಅದೇ ವೇದಂ ಮೂಲಂ ಇದಂ ಜಗತ್ತ, ವೇದಗಳಲ್ಲಿ ಇದನ್ನೇ ಹೇಳಿರುವಂಥದ್ದು. ಅದಕ್ಕೂ ಒಂದು ಎಕ್ಸಾಂಪಲ್ಲು ಕೊಟ್ಟೆ, ಪುರುಷ ಸೂಕ್ತವೇ ವೇದ. ಮೇಷರಾಶಿ ಏನು ಕಟ್ತೀವಿ? ಶಿರಸ್ಸು ಸ್ಥಾನ, ಸಹಸ್ರ ಶೀರ್ಷ ಪುರುಷ. ಫಸ್ಟು ಅದೇನೆ ಪುರುಷ ಸೂಕ್ತದಲ್ಲಿ. ಸಹಸ್ರಾಕ್ಷ, ಸಹಸ್ರಪಾತ್, ಬಲಗಣ್ಣು ಎಡಗಣ್ಣು. ಸಭೂಮಿಂ ವಿಶ್ವತೋ ವೃತ್ತ. ಮಿತ್ರರಾಶಿ ಮೀನರಾಶಿ, ಕುಂಭರಾಶಿ ಏನು ರೈಟ್ ಶೋಲ್ಡರು, ಲೆಫ್ಟ್ ಶೋಲ್ಡರು. ಇದನ್ನೇ ಪರಮಾತ್ಮ ಜಗತ್ತವನ್ನೇ ಆಲಿಂಗನ ಮಾಡಿಕೊಂಡಂಥದ್ದು. ಅದಕ್ಕೆ ವೇದಂ ಮೂಲಂ ಇದಂ ಜಗತ್ತು ಅಂತೇಳ್ಬಿಟ್ಟು ಕರೆಯುವಂಥದ್ದು. ಪ್ರತಿಯೊಂದು ಸಮ್ಮೇಳನದಲ್ಲೂ ನಮ್ಮ ಶಾರದಾಮಣಿ ಮೇಡಮ್ ಅವರು ವಿಶೇಷವಾದ ರೀತಿಯಲ್ಲಿ ಒಂದನ್ನು ಮಂಡನೆ ಮಾಡ್ತಾರೆ. ಅದಕ್ಕೆ ಅವರು ಕಂಡಾಗ ನನಗಂಥ ವಿಶೇಷವಾದಂಥ ಅಭಿಮಾನ, ಗೌರವ. ಅಂದರೆ ಇರೋಂಥವ್ರು ಎಲ್ಲ ಪ್ರತಿಯೊಬ್ಬರೂ ಒಂದು ವಿಶೇಷವಾದ ರೀತಿಯಲ್ಲಿ ಇದು ರೀಸರ್ಚ್ ಅಷ್ಟೇ, ಎಲ್ಲವೂ ಇರೋವಂಥದ್ದೇ. ಅದನ್ನು ಆ ಇರೋದನ್ನು ಮತ್ತೆ ನಾವು ಹುಡ್ಕೋವಂಥದ್ದೇ ಸರ್ಚು, ಅದೇ ರೀಸರ್ಚು. ನಾವು ಹೊಸ್ದಾಗಿ ಮಾಡಿದಂಥ ಏನೂ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಯಾವುದೂ ಬಿಟ್ಟೇ ಇಲ್ಲ ಪರಮಾತ್ಮ. ಎಲ್ಲಿ ಹೋದರೂ ಎಲ್ಲ ಅಲ್ಲೇ ಸಿಗುತ್ತೆ ನಮಗೆ. ಇನ್ನೂ ಹೇಳಬೇಕಾದಾಗ ತುಂಬ ಇದೆ, ಕಾಲಾವಕಾಶ ಜಾಸ್ತಿ ಆಗುತ್ತೆ. ಇಷ್ಟೊತ್ತು ತಾವು ಒಂದು ಮಿನಿಮಮ್ ಒಂದು 2.5 ಗಂಟೆ ಕಾಲ ಉಪನ್ಯಾಸನ ಕೇಳಿದಿರಿ.